ಲಕ್ಷ್ಮಿ ಲಕ್ಷ್ಮಿ, ಏನಪ್ಪ? ನಿಮ್ಮಮ್ಮ ಇಲ್ಲೇನಮ್ಮ? ಎತ್ತೋದ್ಲು? ಇರ್ಬೇಕೇನಪ್ಪ ಅಡುಗೆ ಮನೆಯಾಗೆ. ಅಮ್ಮ ಅಮ್ಮ ಬಾ, ಇಲ್ಲಿ ಅಪ್ಪ ಕರಿತೈತೆ. ನಾನು ವೀರೇಶಣ್ಣ ಮಂತಕ್ಕೆ ಹೋಗಿದ್ದಮ್ಮ. ಯಾವಾಗ ಮಾತಾಡೋಣ, ಏನು ಮದುವೆದು ಡೇಟ್ ಫಿಕ್ಸ್ ಮಾಡೋಣ ಅಂತಂದೆ. ಅದಕ್ಕೇನೆ ನಮ್ಮ ಅಣ್ಣ ಏನಮ್ಮಯ್ಯಮ್ಮ ವರದಕ್ಷಿಣೆ ಬೇಕು ಅಂತಾಳೆ ಅಂತ ಹೇಳ್ತಿತ್ತಪ್ಪ. ಅದಕ್ಕೇನೆ ನೋಡು, ಯಾತು ಬೇಡ ಅಂದರು, ಇವಾಗ ಅಲ್ಲೇನೆ ವರದಕ್ಷಿಣೆ ಬೇಕು ಅಂತಾರೆ. ಹೌದೇ? ಮತ್ತು ಅವತ್ತು ನಮ್ಮ ಬೃಂದಮ್ಮ ನಮ್ಮ ಸತಿ ಸಪ್ ಬಂದಾಗ ಯಾತು ಬೇಡ, ನನ್ಗೆ ಏನು ಕೊಟ್ರೆ ಸಾಕು, ನಿಮ್ಮ ಮಗಳು ಒಳ್ಳೆ ಹುಡುಗಿ, ಅದಕ್ಕಾಗಿ ನಾವು ಬಂದ್ವಿ ಅಂತ ಹೇಳಿದ್ರು. ಇವಾಗ ಯಾಕೆ ಅಂತ ಮಾತಾಡ್ತಾರೆ ಅವರು? ಯಾಕೆ ಲಸ್ಮಕೋ ಯಾತೆ? ಅಲ್ಲ ವೀರೇಶಣ್ಣ ಇರು, ಅವ್ರ ಮಗುಗೆ ಅವ್ರ ಚೇತನ್ಗೆ ಎಂಟು ಕೇಳಕ್ಕೆ ಬಂದಿದ್ರು. ಅದಕ್ಕೆ ನಾವೇನಂದ್ವಿ, ಕೊಡ್ತೀವಿ ಅಂತಂದ್ವಿ. ಅವರು ಗೊತ್ತಿದಂಗೆ ನಾವು ಕೊಡ್ತೀವಿ ಅಂದ್ವಲ್ಲ, ಅದಕ್ಕೆ ಕಣಪ್ಪ. ಇವರು ಮ್ಯಾಲೆ ಇದ್ದಾರೆ ಬಿಡು, ನಮ್ಮ ಹುಡುಗು ಕೊಡೋಕ್ಕೆ ಅನ್ಕೊಂಡವ್ರಿ. ಅದಕ್ಕೆ ಮತ್ತೆ ಸುಮ್ಮನೆ ಇರಬೇಕು ಅಂಬೋದು. ನಾವು ಇಲ್ಲ ಕೊಡಲ್ಲ ಒಂದು 2 ದಿನ ಅಂತ ಅಂದಿದ್ರು, ಗೊತ್ತಾಗೋದು. ನಾವು ಅವ್ರು ಬಂದೇಟಿಗೆ ಒಪ್ಪಿಗೆ ಬಿಟ್ವಲ್ಲ, ಅದಕ್ಕೆ. ಅಲ್ಲ ಯಮ್ನು ಅವತ್ತೇನು ಬೇಡ, ನಮಗೆ ನಿಮ್ಮ ಹುಡುಗಿ ತುಂಬ ಇಷ್ಟ ಆಗ್ಯವಳೆ, ವರದಕ್ಷಿಣೆ ಏನು ಬೇಡ ಅಂತ ಅಂತು. ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತೈತಿ. ಇಲ್ಲಿ ಊರಾಗ ಜನ ಸರಿ ಇಲ್ಲ ಪಾಪ. ಅವ್ರು ಸುಮ್ಮನಿದ್ರು ಜನ ಸುಮ್ಕಿರಲ್ಲ ಕಡೆಗಳರು. ಈ ನಿಮ್ಮ ಮಗುಗೆ ಅವ್ರ ಮೇಲೇನೆ ಇದ್ದಾರೆ ಕೊಡೋಕ್ಕೆ, ನೀವು ವರದಕ್ಷಿಣೆ ಇಸ್ಕೊಳ್ರಿ ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಮತ್ತೆ ಮೊದಲೇ ನಮ್ಮೂರಾಗ ನನ್ಕಂಡ್ರೆ ಆಗಲ್ಲ, ಒಟ್ಟುರಿ ಜನ. ಅದಕ್ಕೆ ಹೆಣ್ಣು ಹುಡುಗರ್ನೆಲ್ಲ ಸೆನಕ್ಕೆ ಓದಿಸಿಡಲ್ಲ, ಒಳ್ಳೆ ಮನೆಗೆ ಸೇರಿಸ್ತಾ ಇದ್ದಾಳಲ್ಲ. ಬೃಂದಾನು ಸೆನಕ ಇದ್ದಾಳೆ, ಇವಳು ಇವಾಗ ಒಳ್ಳೆ ಮನೆಗೆ ಇಲ್ಲೇ ಸಿಕ್ಬಿಡ್ತಾಳಲ್ಲ. ಅವ್ರಿಗೆ ಒಳ್ಳೆಯವರು ಅಂತ ಹೇಳಿ ಪದ್ಮಕ್ಕ ಒಳ್ಳೇದಪ್ಪ, ಯಾರ ಮಾತು ಕೇಳ್ತಿರ್ಲಿಲ್ಲ. ವೀರೇಶನ ಕೇಳೋ ಅಂಥದ್ದಲ್ಲಪ್ಪ. ನಾವು ಅದಕ್ಕೆ ಒಪ್ಕೊಂಡ್ವಿ ಬಿಡು, ಅಂಥದ್ದೇನು ಏನಂತ ಹೇಳಿರು ವರದಕ್ಷಿಣೆನ. ನಾನು ಏನೇನು ಕೊಡ್ಬೇಕಣ್ಣ ಅಂತಂದೆ. ಅದಕ್ಕೆ ಹುಡುಗಿಗೆ 2 ಮಾಂಗಲ್ಯ ಸರ ಕೊಡಬೇಕು, ಹುಡುಗನಿಗೆ ಕೈ ಚೇನ್ ಕೊಡಬೇಕು, ಕೊಳ್ ಚೇನ್ ಕೊಡಬೇಕು, ಉಂಗುರ ಕೊಡಬೇಕು ಅಂತ ಅಂತು. ನಾವು ಸಾಲ ಮಾಡಿದ್ವಿ ಕಣಣ್ಣ, ಇನ್ನು ಮನೆ ಸಾಲ ಐತೆ, ಇನ್ನು ನಮ್ಮ ಬೃಂದಮ್ ಸೇರಿಸ್ತಾ ಐತೆ. ಅದಕ್ಕೇನೆ ಆಗಲ್ಲ ಕಣಣ್ಣ, ನಾವು ಕೂಲಿ ಮಾಡೋಣ. ನೀನು ಕಣ್ಣಂಗೆ ನಿಮ್ಮ ಹೊಲ್ದಾಗ ಎಷ್ಟು ದಿನ ನಾವು ಕೂಲಿ ಮಾಡಿದ್ದೀವಿ ಹೇಳೋಣ ಅಂತಂದೆ. ಅದಕ್ಕೇನೆ ನಮ್ಮಯ್ಯಮ್ಮ ಇಷ್ಟೆಲ್ಲ ಬೇಕು ಅಂತ ಇದ್ದಾಳಪ್ಪ. ನಾನು ಅದಕ್ಕೆ ಬಿಡಮ್ಮ, ಅವ್ರು ಬಾಡುವರು ಸುಮ್ಮನೆ ಮಾಡ್ಕೊಂಬನ ಅಂತ ಹೇಳಿರಿ. ನಮ್ಮಯ್ಯಮ್ಮ ಕೇಳಂಗಿಲ್ಲ, ಬೇಡ ಅಂದ್ಲು ಅಂತಂತು. ಬಿಡೋಣ ಅಂತದ್ದೇನು ಅಂತ ನಾನು ಸುಮ್ಮನಾದಿ. ಅಂಥದ್ದೇನೆ, ನನ್ನ ಮಗಳೇನು ಕುಂಟೆಲ್ಲ ಕೊಯ್ಡೆಲ್ಲ ಯಾರಾದ್ರೂ ಬರ್ತಾರೆ, ಮದುವೆ ಮಾಡ್ಕೊಂಡು ಹೋಗ್ತಾರೆ. ಈ ನನ್ನ ಮಗಳು ಬಿಡಪ್ಪ, ಕುಂಟಿ ಕೊಯ್ಡಿ ಯಾರು ಬರಲ್ಲ ಅಂಬಚ್ಚಿ. ಬಿಡು, ಸುಮ್ಮನಿರಮ್ಮ, ಒಂದು ಸುಮ್ಮನಿರು. ಯಾರನ್ನ ಬೇರೆ ಒಳ್ಳೆಯವ್ರು ಬರ್ತಾರೆ, ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ. ಸರಿ ಆಯ್ತು ಕಣಮ್ಮ. ಸುಮ್ಮನಿರಮ್ಮ, ಒಂದುನಾ ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ? ಅಯ್ಯಮ್ಮ ಕೇಳಿದ್ರೆ ನಾವೆಲ್ಲಿ ತಂದ್ಕೊಡೋಣಮ್ಮ, ತಂದ್ಕೊಡೋಕ್ಕಾಗಲ್ಲ. ಸುಮ್ಕಿರು. ಆಟೊಂದು ಒಡವೆ ಕೇಳಿರಿ, ಈಗಿನ ಒಡವೆ ರೇಟ್ನಾಗೆ ನಾವು ಆಟೊಂದು ಒಡವೆ ಮಾಡ್ಸೋಕ್ಕಾಗುತ್ತೆ. ಬದವಾಗಿನ ಆಟೋ 2 ಸಾರಿಗೆ ಆಗುತ್ತೆ. ಇವಾಗ 3 ಲಕ್ಷ ರೂಪಾಯಿ ದುಡ್ಡು ಐತೇನು ಕೊಡೋ, 10 ಲಕ್ಷ ರೂಪಾಯಿ ಒಡವೆನೇ ಆಗುತ್ತಮ್ಮ. ಇವಾಗ 10 ಲಕ್ಷ ದುಡ್ಡು ಮದುವೆ ಮಾಡೋಕ್ಕೂ ಅಂತ 15 ಲಕ್ಷ ದುಡ್ಡು ಬೇಕು. ಎಲ್ಲಿ ಸುಮ್ಕಿರು, ಏನು ಬೇಡ. ಸರಿ ಆಯ್ತು ಕಣಪ್ಪ, ಆಯಿತು. ನೋಡಮ್ಮ, ಅವತ್ತು ಅವರು ಹಂಗೆ ಹೋದಾರು, ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ? ಹೇಳಿದ್ಮೇಲೆ ಮಾತಿ ತಪ್ಪಾಡ್ದು. ಹೇಳ್ಕೆ ಮತ್ತೆ ಕೇಳ್ತಾರೆ ಬಿಡು, ಹೇಳ್ಕೆ ಮತ್ತೆ ಕೇಳಿದ್ರೆ ನಾವೇನು ನಮ್ಮ ಕೈ ಕೊಡೋಕ್ಕಾಗಲ್ಲಪ್ಪ ಅಂತೀವಿ, ಸುಮ್ಮನೆ ಆಗ್ತೀವಿ. ಏನು ಕೊಡೋದೇ ಕಷ್ಟ. ವರದಕ್ಷಿಣೆ ಯಾರು ಕೊಡ್ತಾರೆ ನಿಂಗಜ್ಜಿ? ಯಾರು ಕೊಡಲ್ಲ. ನಾನು ಇಲ್ಲಪ್ಪ ಕೊಡಲ್ಲ ಅಂತೀವಿ, ಸುಮ್ಮನೆ ಬೇರೆ ಕಡೆಗೆ ಯಾರಿಗಾನ ಕೊಟ್ಟು ಮದುವೆ ಮಾಡ್ತೀವಿ. ಆ ಹುಡುಗ ಇಷ್ಟಪಟ್ಟವನಂತೆ, ಅದಕ್ಕೇನೆ ನಮ್ಮ ಹುಡುಗಿನ ಕಂಡ್ರೆ ಬೋಲ್ ಇಷ್ಟ ಅಂತೆ. ಎದಾಗ ಬೈನಾಗ ಓಡಾಡೋದೆಲ್ಲ ನೋಡ್ತಾನಲ್ಲ, ಅವಳು ಅಲ್ಗೂ ಇಲ್ಗೂ ಹೋಗ್ತಾಳಲ್ಲ, ಕೆಲ್ಸಕ್ಕೆಲ್ಲ ಹೋಗ್ತಾಳೆ. ಮೊನ್ನೆ ಯಾವುದೋ ಒಂದು ಕೆಲಸ ಹೇಳಿದ್ರು, ಅಲ್ಲಿಗೂ ಹೋಗ್ತಾ ಇದ್ದಾಳೆ ವಾರದಿಂದ. ಅದಕ್ಕೆ ನೋಡ್ತಾನಲ್ಲ, ಹುಡುಗಿ ಇಷ್ಟ ಅಂತ ಹೇಳಿ ಇಬ್ರು ಇಷ್ಟಪಟ್ಟವ್ರಿ ಅಂತ ಹೇಳಿ ಮದುವೆ ಮಾಡೋಣ ಅಂತಿದ್ವಿ. ಅವರು ಬಂದು ಕೇಳಿರು ನಿಂಗಜ್ಜಿ. ಅವತ್ತು ಅವ್ರು ಕೇಳಿಸಿದಂಗೆ ನಾವು ಬಿಡಾತ ಒಳ್ಳೆಯವರು, ನಾವು ಕೇಳೋಣ ಅಂತ ಅಂದ್ಕೊಂಡಿದ್ವ. ಅವ್ರನ್ನ ನಾವು ಪುಸುಕು ಅವ್ರು ಹೇಳ್ದಕ್ಕೆ ಅಂದ್ಬಿಟ್ವಲ್ಲ. ಅದಕ್ಕೆ ಬಿಡಿ, ಹಂಗಿದ್ರು ಕೊಡ್ತಾರೆ, ಕೊಡ್ಲಿ ಅವಳು ಬತ್ತಕ್ಕ ನೋಡಮ್ಮ. ಅವಣ್ಣ ಏನು ಅಂತದಲ್ಲ. ಅವಣ್ಣ ಬಿಡತ್ತ ಹೋಗ್ಲಿ ಅಂತ ಬುತ್ತಿ. ಅವಣ್ಣ ಏನು ತಲೆ ಕೆಡಿಸ್ಯಮಕ್ಕೆ ಹೋಗಲ್ಲ, ಅವೆಲ್ಲ ಬೇಡ ಕಣಲ್ಲ. ನಾವು ಕೂಲಿ ಮಾಡಿರೋದು ನೋಡಿದೀವಿ ಅಂತ ಹೇಳಿ ಅವಣ್ಣ ಇನ್ನೂ ಅರ್ಥ ಮಾಡ್ಕೊಂಬತ್ತಿ. ಇವೆಲ್ಲ ಹೆಂಗ್ ಗುಸ್ರೋ ಮನ್ಯಾಗಿ ಬಿಡತ್ತ. ಏನು ನಿನ್ನ ಮಗಳೇ ಅಂತ ಚೆನ್ನಾಗಿದ್ದಾಳು ಸ್ಮಕ್ಕ. ಇಬ್ಬರಿಂದ ಮುಂದೆ ಮದುವೆ ಮಾಡಲಿಲ್ಲ, ಹಂಗೆ ಸಿಂಪಲ್ ಮಾಡಿರಂತೆ. ಯಾರನ್ನ ಬೇರೆ ಬೋದ್ತಾರೆ, ಮದುವೆ ಮಾಡ್ಕೊಂಡು ಹೋಗ್ತಾರೆ. ಸುಮ್ಕಿರು. ಇಷ್ಟೊಂದು ಅಡುಗೆ ಕೊಡ್ಬೇಕಂದ್ರೆ ನಮ್ಗೆ ಆಗಲ್ಲಪ್ಪ. ಏನು ಮಾಡೋಕ್ಕಾಗುತ್ತೆ ಬಿಡು. ಹೇಳಿಕೆ ಮತ್ತೆ ಕೇಳಿರ ಅವ್ರು ಹಂಗೆ ಹೋಗೋದೆ, ಇನ್ನೇನು ಮಾಡೋಕ್ಕಾಗುತ್ತೆ? ಯಾರಾದರೂ ಬರ್ತಾರೆ, ಬೇರೆ ಕೊಟ್ಟು ಮದುವೆ ಮಾಡಿರತ್ತ ಅಷ್ಟೇ. ನಾವು ಬಿಡ ಇದೇ ಊರಾಗೇನೆ ನಮ್ಮನ್ನು ನೋಡ್ಕೊಂಡಂಗೆ ಆಗುತ್ತೆ. ಈಗ ನಾವಿಬ್ಬರಳೆ ಗಂಡ ಏನು ನಮ್ಗೆ ದೊಡ್ಡ ಮನೇನು ಬೇಕಾಗಿರ್ಲಿಲ್ಲಮ್ಮ. ಯಾಕೆ ಗಂಡು ಹುಡುಗರು ಇರಲಿಲ್ಲ, ಏನಿಲ್ಲ. ನಮ್ಮ ಬೃಂದಮ್ ಕೇಳಲಿಲ್ಲ. ಬೇಡ ಕಣಮ್ಮ ಅಂದರೆ, ಇಲ್ಲ ಕಣಮ್ಮ, ಮನೆ ಇಲ್ಲದಕ್ಕೂ ನಾವು ಸರಿಯಾದ ಮನೆ ಕಟ್ಟಬೇಕು ಅಂತ ಕಟ್ಟಿಳು. ಇವಾಗ ಏನು ಹುಡುಗರು ಹೋದ್ರು ಮನೆಗೆ ನಾವಿಬ್ಬರಳೆ ರಣೋ ಒಯ್ಯುತ್ತೆ. ದೊಡ್ಡ ಮನೆ ಆಯ್ತು. ಈಗ ಹೋಗತ್ತ ನಮ್ಮ ಬೃಂದಮ್ಗೆ ಹೇಳಿದೆ, ನನಗೆ ಸಿಟ್ಟಲ್ಲೇ ಬರ್ತೈತೆ. ಇವಾಗ ಓಟು ಕಸ ಹೊಡೆದು ಓಟು ನೆಲ ಒರ್ಸೋಕ್ಕಾಗಲ್ಲ ನನಗೆ. ಇಂಥ ಮನೆ ನಮಗೆ ಬೇಕಾಗೇ ಇರಲಿಲ್ಲ. ಇವತ್ತು ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತಾ?
ಏ ಬಿಡು ನೀವು ಇರೋ ತಕ್ಕನಾದ್ರೂ ಬೇಡ್ವಿ ಏನು ದೊಡ್ಡದಾಗೆ ಐತಿ ಸುಮ್ಕಿರು ಬೃಂದಮ್ ಕಟ್ಟೈತೆ ಏನು ಏನು ಮಾಡಕ್ಕಾಗುತ್ತೆ ಬಿಡು ವರದಕ್ಷಿಣೆ ಅವ್ರೇನು ಔಟ್ ಕೊಟ್ರು ಬೇಡ ಅಂಬಲ್ಲ ಇವಾಗ ಯಾರು ವರದಕ್ಷಿಣೆ ಕೊಡಲ್ಲ ಕಣಿಲ್ಲ ಮತ್ತೆ ಸುಮ್ಕಿರು ತಲೆ ಕೆಡಿಸಬೇಡ ಏನು ಚೆನ್ನಾಗೈತಿ ಏನು ಇವಾಗ ಏನಾನ ಬಂದ್ರು ಹೋದ್ರು ಇರ್ಬೇಕು ಮನೆ ಅಲ್ಲ ಒಂದು ಸಣ್ಣದಾಗ ಕೊಟ್ಟಿದ್ರು ಸಾಕಾಯ್ತು ನಾನು ಬೋರ್ಡ್ ಕಂಡು ಹೇಳಕ್ಕೆ ಒಳ್ಳಿಲ್ಲ ಬಿಡತ್ತ ಹೋಗ್ಲಿ ಇವಾಗ ಆಗೋಗೈತಿ ಆಗೋಗಿರೋದು ಯಾಕೆ ನಾನು ಸರಿ ಕಣಣ್ಣ ಆಗಲ್ಲ ನಮ್ಗೆ ಅಟೊಂದು ವರದಕ್ಷಿಣೆ ಕೊಡಕ್ಕೆ ಅಂತ ಹೇಳಿ ಬಂದು ಬಿಡು ಇವಾಗ ಏನು ಹೇಳಿ ಬಂದಿದ್ಯಲ್ಲ ಏನು ಮಾಡಕ್ಕಾವತ್ತೆ ಹೇಳ್ಕೆ ಮತ್ತೆ ಹೇಳಿದ್ರೆ ಅವರು ಬಿಡು ನಾವಾಗಿ ನಾವು ಕೇಳಕ್ಕೆ ಹೋಗ್ಬಿಡಿ ಪಟ್ಟು ನಾವಾಗಿ ನಾವು ಕೇಳ್ತೀವಲ್ಲ ಸಾದ್ರ ನೋಡು ನಿಂಗಜ್ಜಿ 7,000 ತಕ್ಕಂತಾರೆ ನಾವಿಲ್ಲಪ್ಪ ನಾವಿಲ್ಲೇ ಇದೇ ಊರ ಕೊಡಲ್ಲ ನಾವು ಬೇರೆ ಕಡೆಗೆ ಕೊಡ್ತೀವಿ ಅಂತಂದಿದ್ರೆ ಅವ್ರಾಗ ಯಾರು ಇವತ್ತು ಒತ್ತಾಯ ಮಾಡೋರು ಹುಡುಗ ಇಷ್ಟ ಆಯ್ತಂತೆ ಒಳ್ಳೆ ಹುಡುಗ ಅದಕ್ಕಾಗಿ ನಾವು ಬಿಡತ್ತ ಒಳ್ಳೆ ಹುಡುಗ ಅವನೇನು ವೀರೇಶನೇ ಒಳ್ಳೇದು ಈ ದಿನ ಹೊಲ್ದಾಗ ಕೆಲ್ಸಕ್ಕೆ ಹೋಗ್ತೀವಿ ₹1 ಮೋಸ ಮಾಡಿಲ್ಲ ನಮಗೆ ಯಾವಾಗ ನಮ್ಮ ಹುಡುಗರು ಓದಿಸ್ಬೇಕಾದ್ರೆ ನಿಂಗಜ್ಜಿ ಹಣ ದುಡ್ಡು ಇಲ್ಕೊಳ್ಳೋಣ ನಮ್ಮ ಹುಡುಗಿ ಫೀಸ್ ಕಟ್ಟಬೇಕು ಹಣ ₹10,000 ದುಡ್ಡು ಕೊಡೋಣ ಅಂತ ಮುಂದಾಗಲೇ ಇಸ್ಕೊಂತಿದ್ವಿ ಕೂಲಿ ಹೋಗೋದಕ್ಕಿಂತ ಮುಂದಾಗ್ಲೇನೆ ಕೊಡೋದು ನಾವು ತಿರ್ಗಿ ಹಂಗೆ ಹೋಗಿ ತೀರಿಸ್ತಿದ್ವಿ ಕಣಜ್ಜಿ ಅದಕ್ಕೆ ಆಗೈತೆ ಹೋಗೈತಿ ಬಂದು ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ನಾವು ಒಪ್ಕೊಂಡ್ವಿ ನಿಂಗಜ್ಜಿ ಯಾತ್ಲೋಸ್ ಮಕ್ಕಯ್ಯೋ ಹಿಂಗೆ ಮಾತಾಡ್ತೀಯ ಏನು ಕಣ್ ಮೀನಾಕ್ಷಿ ಅದೇ ನಮ್ಮ ಒಂದನ್ನ ವೀರೇಶಣ್ಣ ಮಗುಗೆ ಚೇತು ಮದುವೆ ಮಾಡ್ಕೊಂತೀವಿ ಅಂತ ಬಂದಿದ್ರಲ್ಲ ಅದಕ್ಕೆ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ ಅವರು ಇವಾಗ ವರದಕ್ಷಿಣೆ ಕೊಡಬೇಕು ಅಂದ್ರಂತೆ ಅದಕ್ಕೆ ಜನ ಏನು ಹೇಳ್ಕೊಟ್ರೋ ಏನೋ ಅಂತ ಮಾತಾಡ್ತಿದ್ವಿ ಅಯ್ಯೋ ಜನ ನಮ್ಮೂರಾಗ ಇದ್ದಾರೆ ಏನು ಬೇಡ ಹೇಳ್ಕೊಡೋ ಅಂತಾರೆ ಅಯ್ಯೋ ಇವಳು ನಮ್ಮನೆ ಎದುರಿಗೆ ಲಲ್ ತಮ್ಮ ಇದ್ದಾಳಲ್ಲ ಆಗ ಅವಳು ನಮ್ಮನೆ ಹಾಳಾಗೋದಕ್ಕೂ ಕಾರಣ ಅವಳೇನಿ ಇವತ್ತು ನನ್ನ ಸೊಸೆ ನಮ್ಮ ಗುದ್ದಾಡ್ಕೊಂಡು ಹೋಗೋದಕ್ಕೆ ಕಾರಣನು ಆಗ ಅವಳು ನಮ್ಮ ಮನೆ ಎದುರಿಗೆ ಇದ್ದಾಳಲ್ಲ ಅಲ್ಲಲ್ತಿ ಆಗ ಗಂಡನ ಜೊತೆ ಗುದ್ದಾಡ್ಕೊಂಡು ಸಂಸಾರ ಕೆಡಿಸ್ಕೊಂಡು ಇಬ್ರು ಗಂಡ್ರುಗಳ್ತಾಗೆಲ್ಲ ನಾವು ಒಯ್ದಾಡ್ಕೊಂಡು ಬಂದವಳಲ್ಲ ಅವಳು ದುರ್ಗಿ ಆಗ ಅವಳಿಂದಲೇ ಊರೆಲ್ಲ ಹಾಳಾಗ್ತಿರೋದು ಯಾರಿಂದಲ್ಲ ಬಿಡ್ರ ಮತ್ತ ಅವ್ರ ಮೇಲೆ ಇವ್ರ ಮೇಲೆ ಅವರು ಸುಮ್ಕಿರಪ್ಪ ನಾವು ಹೆಂಗುಸೇನ ಮಾತಾಡ್ತೀವಿ ಹೋಗ್ಬಾ ನೀನು ಹಂಗೆ ಮತ್ತೆ ಯಾತನ ಮಾತಾಡಕ್ಕಿಲ್ಲ ನಮ್ಮೂರಾಗ ಅಂತ ಹೆಂಗುಸರಿರೋದು ಹೇಳು ಅಯ್ಯಪ್ಪ ಯಾತನ ಮಾತಾಡಕ್ಕಿಲ್ಲ ಮೀನಾಕ್ಷಿ ನೀವು ಅವ್ರ ಮೇಲೆ ಹೇಳ್ತೀರಾ ಅಂತ ಅಂಬುತ್ತಿ ನೀವು ಹೆಂಗುಸ್ರು ಬರೀ ಹಿಂಗೇನೆ ಅವ್ರ ಮೇಲೆ ಎತ್ತಕ್ಕೆ ಮಾತಾಡ್ತೀರಾ ಅಂಬುತ್ತೆ ಇಲ್ಲ ಗೌಡ್ರಯ್ಯಮ್ಮ ಬಂದಿತ್ತು ಏನೇನಿನ ಬೈನಾಗೇನೋ ಅಲ್ಲಿ ಮಾತಾಡ್ತಿತ್ತು ಅವಳೆ ದುರ್ಗಿನ ಅಲ್ಲಲ್ತಮ್ಮ ಹೇಳ್ತಿದ್ರು ಮದುವೆ ಸೆಟ್ ಆಗೈತಂತೆ ಮಗುಂದು ಅಂತಂದ್ಲು ಇವಳಲ್ತಮ್ಮ ಅದಕ್ಕೇನೆ ಆಗೈತಿ ಅಂತ ಹೇಳ್ತಿತ್ತು ವರದಕ್ಷಿಣೆ ಏನಂತ ಇಲ್ಲ ಅಂತಂತು ಕೇಳ್ರಿ ನೀವು ವರದಕ್ಷಿಣೆ ನಿಮ್ಗೆ ಮಸ್ತ ಕೊಡ್ತಾರೆ ನಿಮ್ಗೆ ಮಸ್ತಾಗೈತೆ ಮನೆ ಕಡಿಕೆ ಹಂಗೆ ಹಿಂಗೆ ಅಂತ ಇಲ್ಲೋದ್ದೆ ಹೇಳ್ತಿದ್ಲು ಅವರೇ ಕಣ್ಲ ಲಸ್ಮಕ್ಕಯ್ಯ ನಮ್ಮ ಮೀನಾಕ್ಷಿ ಸರಿಯಾಗಿ ಅಲ್ದೆ ಆಲವಡೇನೆ ಮಾಡಿರೋದಿದೆಲ್ಲ ಆ ದುರ್ಗಿಗಳಪ್ಪ ಅವಳು ಏನು ಅವಳು 2 ಸಂಸಾರ ಕೆಡಿಸ್ಕೊಂಬಂದ್ರು ಇನ್ನು ಅವಳಿಗೆ ಬುದ್ಧಿಲ್ವಲ್ಲ ಕಲ್ಕೆಟ್ಲವಡಿಗೆ ಕಲ್ಕೆಟ್ಟಾಳು ನನ್ನ ಕಲ್ಸಿಗೆ ಬಿಡಲಿಲ್ಲ ಲೌಡ್ಯಾರು ಅಂದ್ರೆ ಆಚಾರ ಬಿಡಿಸ್ತೀನಿ ಲೌಡ್ಯಾರ್ಗೆ ಮತ್ತೆ ನಮ್ಮ ಮನೆ ಹಾಳು ಮಾಡು ನಮ್ಮ ವೃಂದು ಹಂಗೆ ಮತ್ತೆ ಅಯ್ಯೋ ಆಡ್ಕೊಂಡು ಹೋಗಾರು ಅವಾಗ ಅಯ್ಯೋ ಕೆಲಸ ತಗೊಂಡೋಗಿ ಕೂಲಿ ಮಾಡೋನಿಗೆ ಹೊಲ್ದಾಗ ಕೆಲಸ ಮಾಡೋನಿಗೆ ಕೊಟ್ಟವ್ರಂತೆ ಅಂತ ಆಡ್ಕೊಂಡು ಹೋಗಾರು ಬಿಡು ಆಡ್ಕೊಂಡು ನೌಕರು ಹೋಗ್ತಾರೆ ಇವತ್ತು ಚೆನ್ನಾಗಿ ಇದ್ದಾಳಲ್ಲ ನನ್ನ ಸಸಿಗೂ ಹಂಗೆ ಮತ್ತೆ ಇಲ್ಲದೆಲ್ಲ ಹೇಳ್ಕೊಟ್ಟು ಕಳಿಸಿ ಅದಕ್ಕೆ ನನ್ನ ಮಗ ಬಂದಿದ್ಲು ಬಿಡ್ಕೊಂಡಿಲ್ಲ ಅವಳಿಗೂ ಬುದ್ಧಿ ಬರಲಿ ಶಾಂದಕ್ಕೆ ಅಂತ ಹೇಳಿ ಸುಮ್ಮನೆ ಅವಳಿಗೂ ಚೆನ್ನಾಗಿ ಬುದ್ಧಿ ಬರಲಿ ನಾವು ಆ ಅಣ್ಣ ಒಳ್ಳೇದು ಅಂತ ಹೇಳಿ ನಾವು ಬಿಡತ್ತ ಅಂತೇಳಿ ಬಂದಿಟ್ಕೆ ಕೊಡ್ತೀವಿ ಅಂತ ಅಲ್ಲ ಅದಕ್ಕೆ ಸಾದ್ರ ತಗೊಂಡವ್ರಿ ನೋಡಿದ್ರಲ್ಲ ವೀಕ್ಷಕರೇ ಆಳೆ ಇವಾಗ ಅವ್ರ ಗಂಡಿನ ಕಡೆ ಎಲ್ಲರೂ ನಮಗೆ ವರದಕ್ಷಿಣೆ ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಹೆಂಗೆ ಹೇಳ್ಕೆ ಮತ್ತೇಳಿ ಹಂಗೆ ಹೇಳ್ತಾರೆ ಮತ್ತೆ ಅಂಥದ್ದೇನು ಬಿಡು ನಮ್ಮ ಮಗಳೇನು ಕುಳ್ಳೆಲ್ಲ ಕುಂಟೆಲ್ಲ ಅಂತ ಸುಮ್ಮನಾದಿ ನಾವು ಯಾಕಂದರೆ ಒಳ್ಳೆ ಜನ ಅಂತ ಹಬ್ಬತ್ತಿನಂಗೆ ಒಪ್ಕೊಂಡ್ವಲ್ಲ ಅದಕ್ಕೆ ನಮ್ಮನ್ನು ಸದ್ರ ತಗೊಂಡ್ರು ಬಿಡು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ ನನಗೆ ಹಿಂಗೊಂದಿಟ್ಟು ಸೂಕ್ಷ್ಮ ಗೊತ್ತಿತ್ತು ಬಿಡು ಒಳ್ಳೆ ಹುಡುಗ ಅಂತ ಹೇಳಿ ಸುಮ್ಮನಾಗಿದ್ದೆ ನಾನು ನಮಗೂ ಇಷ್ಟೇ ಇತ್ತು ನಾವೇ ಕೇಳೋಣ ಅಂತ ಅಂದ್ಕೊಂಡಿದ್ವಿ ಬಿಡತ್ತ ನಾವು ಕೇಳಬಾರ್ದು ಅಂತ ಸುಮ್ಮನೆ ಇದ್ವಿ ಯಾಕಂದರೆ ಒಳ್ಳೆ ಒಳ್ಳೆದವ್ರು ಅಲ್ದಕ್ಕೆಲ್ಲ ನಾವು ಕೂಲಿ ಮಾಡೋಕೆ ಹೋಗಿದ್ದೀವಿ ನಾವು ಮುಂದೆ ದುಡ್ಡು ಇಸ್ಕೊಂಡಿದ್ದೀವಿ ಹಂಗೆ ನಿಯತ್ತಾಗಿ ಹೋಗಿ ತೀರಿಸಿದ್ದೀವಿ ಒಳ್ಳೇದು ಬಡವರಿಗೆ ಸಹಾಯ ಮಾಡುತ್ತೆ ಅದಕ್ಕಾಗಿನ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು